ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದ್ರೆ ಮಾಶಾಅಲ್ಲಾ ಅಲ್ಹಮ್ದುಲಿಲ್ಲಾ 10K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರಲ್ಲ. ಸೊ ಹಾಗಾಗಿ ಒಂದು ಸಣ್ಣ ರೀತಿಯಲ್ಲಿ ಏನಾದರೂ ಪ್ರಿಪರೇಷನ್ ಮಾಡುವ ಅಂತ ಹೇಳಿ, ಮತ್ತೆ ಅದು ನಿಮ್ಮ ಜೊತೆ ಕೂಡ ಶೇರ್ ಮಾಡುವ ಅಂತೇಳಿ. ಜಾಸ್ತಿ ಏನೂ ಇಲ್ಲ ಗೈಸ್, ಯಾಕಂತ ಹೇಳಿದ್ರೆ ಯಾವಾಗಲೂ ನಾರ್ಮಲ್ ಆಗಿ ಎಲ್ಲವೂ ಮಾಡ್ತಾ ತಿಂತವೇ ಇರ್ತೇವೆ. ಸೊ ಹಾಗಾಗಿರುವಾಗ ಸ್ವಲ್ಪ ಹೆಲ್ತಿಯಾಗಿನೂ ತಿನ್ನುವ ಅಂತ ಹೇಳಿ. ಹೆಲ್ತಿ ಅಂದರೆ ಅದರಲ್ಲಿ ಕೂಡ ನಾನ್ ವೆಜ್ ಇದೆ, ಆದ್ರೂ ಕೂಡ ನನಗೆ ತುಂಬಾನೇ ಇಷ್ಟ ಈ ರೆಸಿಪಿ. ಸೊ ಹಾಗಾಗಿ ನಾನು ಇದೇ ಮಾಡುವ ಅಂತ ಹೇಳಿ. ಹಾಗೆ ಗೈಸ್, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ, ನೀವು ಕೂಡ ಟ್ರೈ ಮಾಡಿ. ಮತ್ತೆ ಶಂಜನನ್ನು ಇಗ್ನೋರ್ ಮಾಡಿ. ಶಂಜಾ ಹಾಗೇನೆ ಸ್ವಲ್ಪ ಅವಳು ನನ್ನ ಹತ್ತಿರನೇ ಅಂಟುಕೊಂಡಿರ್ತಾಳೆ, ಮತ್ತೆ ಎಲ್ಲಿಗೆ ಹೋಗುದು ಪಾಪ ಅವಳು. ಹಾಗೆ ಅವಳು ಕೂಡ ಲಕ್ಕಡಿಕ್ಕಿ ಗೋಡಿ ಅದೆಂತ ಒಂದು ಹಾಡು ಉಂಟಲ್ಲ, ಅದು ಹಾಡು ಆಟ, ಆ ಹಾಡನ್ನು ಅವಳು ಆಡುದು ಅಷ್ಟೇ, ಆಡುದು. ಸರಿ. ಹಾಗೆ ನೀವು ಕೂಡ ನನ್ನ ರೆಸಿಪಿಯನ್ನು ಟ್ರೈ ಮಾಡಿ, ನೀವು ಕೂಡ ಮಾಡಿ ಅಲ್ಲಾಗಿ ತಿಂದ ಮೇಲೆ ನನಗೆ ಕೂಡ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಗೈಸ್, ನನ್ನ ಚಾನಲ್ಗೆ ನೀವು ತುಂಬ ನನಗೆ ಖುಷಿ ಆಯಿತು, ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೋಡಿ ಗೈಸ್, ಮೆಹಂದಿ ನೇಲ್ ಪಾಲಿಶ್ ಆದರೆ ಒಳ್ಳೆ ಕೈಯಲ್ಲಿ ಒಂದು ವಾರ ಅದು ಚೆನ್ನಾಗಿರ್ತದೆ. ಈ ಮೆಹಂದಿ ಇಟ್ಟರೆ ಹಾಗೇನೆ ಬೇಗ ಬೇಗ, ನಿನ್ನೆ ಇಟ್ಟಿದ್ದು ಇವತ್ತು ಹೋಗ್ತಾ ಬಂತು, ಜಾಸ್ತಿ ನೀರಿಗೆ ಕೈ ಹಾಕ್ತೇನಲ್ಲ. ಸೊ ಹಾಗೆ ಗೈಸ್, ವಿಷಯ ಏನಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಇನ್ನೂ ಕೂಡ ನನಗೆ ಹಾಗೇನೆ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನನ್ನ ಒಂದು ಸಣ್ಣ ಡ್ರೀಮ್ ಅನ್ನು ನೀವು ಕಂಪ್ಲೀಟ್ ಮಾಡಿ. ನಾನು ನಿಮ್ಮ ಜೊತೆ ಬೇರೆ ಏನು ನನಗೆ ಅಮೌಂಟ್ ಹಾಕಿ ಆಗಲಿ ಸಹಾಯ ಮಾಡಿ ಏನು ಕೇಳ್ತಾ ಇಲ್ಲ, ಬರೀ ನನ್ನ ಒಂದು ವಿಡಿಯೋಸ್ಗೆ ವ್ಯೂಸ್ ಕೊಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ನಾನು ಕೇಳ್ಕೊಳ್ತಿರೋದು. ಅದರಿಂದ ನನ್ನ ಒಂದು ಹೆತ್ತ ಜೀವಕ್ಕಾದ್ರೂ ಒಂದು ಖುಷಿ ಸಿಗ್ಲಿ ಅಂತ ಹೇಳಿ ಅಷ್ಟೇ ನನ್ನ ಒಂದು ಆಸೆ. ಮತ್ತೆ ಯಾವುದು ನನಗೆ ಬೇಡ. ನನ್ನ ಹಸ್ಬೆಂಡ್ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ನನ್ನ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ನಮಗೆ ಮನೆ ನಾವು ಇನ್ಶಾಲ್ಲ ನಮ್ಮ ಗಂಡ ದುಡಿದಾದ್ರೂ ನಾವು ಕಟ್ಬೋದು. ಆದರೆ ನನ್ನ ತಾಯಿಯ ಒಂದು ಕನಸು ಉಂಟಲ್ಲ, ಅದು ನನಸು ಮಾಡಬೇಕು. ಮತ್ತೆ ನನ್ನ ಒಂದು ಆಸೆ ಏನಂತ ಹೇಳಿದ್ರೆ, ನನಗೆ ಈಗ ಎಷ್ಟೋ ಜನ ಸಹಾಯ ಮಾಡೋದೆಲ್ಲೋ ನಾನು ನೋಡ್ತಾ ಇರ್ತೀನಿ. ಸೊ ನನಗೂ ತುಂಬಾನೇ ಸಣ್ಣ ಒಂದು ನನ್ನ ಒಂದು ಬುದ್ಧಿ ಬಂದಿರೋ ಒಂದು ಏಜ್ ನನಗೆ ಒಂದು ಆಸೆ, ನನಗೂ ಕೂಡ ಆ ಥರನೇ ಹೆಲ್ಪ್ ಮಾಡಬೇಕು. ನನಗೂ ಕೂಡ ಎಲ್ಲರ ಒಂದು ಬಾಯಿಂದ ನನಗೆ ಖುಷಿ ಪಡಿಸುವ ಹಾಗೆ, ಎಲ್ಲರ ಬಾಯಿಂದ ನನಗೆ ಕೂಡ ಖುಷಿ ಪಡಿಸುವ ಹಾಗೆ ಆ ಮಾತನ್ನು ನನಗೆ ಕೇಳಬೇಕು, ನನ್ನನ್ನು ಪ್ರೀತಿ ಮಾಡಬೇಕು, ಎಲ್ಲರೂ ಕೂಡ ಇಷ್ಟಪಡಬೇಕು. ಸೊ ನನಗೆ ಅದು ಆಸೆ. ಮತ್ತೆ ನನಗೆ ಅವರದೊಂದು ಪ್ರೇಯರ್ ಸಿಕ್ಕಿದ್ರೆ ಸಾಕು ಗೈಸ್, ನನ್ನ ಒಂದು ಕುಟುಂಬಕ್ಕೆ. ಮತ್ತೆ ನಾನು ಎಷ್ಟು ಹೇಳುದು ಸಣ್ಣ ಸಣ್ಣ ತಪ್ಪು ಎಲ್ಲ ಮಾಡಿದ್ದೇನೆ. ಸೊ ಅದು ಎಲ್ಲವೂ ನನ್ನ ಒಂದು ಲೀಸ್ಟಿಂದ ಅದು ಹೋಗಬೇಕು. ನನಗೆ ಒಂದು ಸಮಾಧಾನ ಸಿಗುವುದು ಯಾವಾಗ ಗೊತ್ತಾ, ನನ್ನ ಈ ಕೆಲಸ ಸ್ಟಾರ್ಟ್ ಆದಮೇಲೆ ನನಗೊಂದು ಸಮಾಧಾನ ಸಿಗುತ್ತೆ. ಸೊ ಎಲ್ಲವೂ ನನಗೆ ಒಂದು ಹೊಸ ಜೀವನ ಸಿಕ್ಕಾಗ ಫೀಲ್ ಆಗುತ್ತೆ. ಬಟ್ ಇವಾಗಲೇ ಅಲ್ಹಮ್ದುಲಿಲ್ಲಾ ಖುಷಿಯಾಗಿ ಇದ್ದೇನೆ. ಬಟ್ ನನಗೊಂದು ಆ ಥರದೊಂದು ಲೈಫ್ ನನಗೆ ಸೆಟ್ ಆಗಬೇಕು ಅಂತೇಳಿ ತುಂಬ ಆಸೆ ಅಷ್ಟೇ. ಮತ್ತೆ ಬೇರೆ ಯಾವುದೇ ಒಂದು ದೊಡ್ಡ ಕಾರಲ್ಲಿ ಸುತ್ತಬೇಕು, ದೊಡ್ಡ ಬಿಲ್ಡಿಂಗ್ ಮಾಡಿ ಕೂತ್ಕೊಳ್ಬೇಕು, ಯಾವುದೇ ಒಂದು ಥರದ್ದು ಆಸೆ ಇಲ್ಲ. ಇರುವಷ್ಟು ದಿನ ಚೆನ್ನಾಗಿ ತಿನ್ಕೊಂಡು, ಚೆನ್ನಾಗಿ ನೆಮ್ಮದಿಯಿಂದ ಖುಷಿಯಿಂದ ಗಂಡನನ್ನು ಮಗುವನ್ನು ಪ್ರೀತಿಸಿ, ನನ್ನ ತಾಯಿಯನ್ನೆಲ್ಲ ಪ್ರೀತಿಸಿ, ಎಲ್ಲರ ಜೊತೆ ಪ್ರೀತಿಯಿಂದ ಇದ್ದು ಅಷ್ಟೇ ಇರ್ಲಿಕ್ಕೆ ಅಷ್ಟೇ ನನಗೆ ಆಸೆ. ಬೇರೆ ಎಂಥದ್ದು ನನಗೆ ಬೇಡ. ಬಟ್ ಒಂದೇ, ನನಗೆ ನನ್ನ ತಾಯಿ, ನನ್ನ ತಮ್ಮ, ಅವರನ್ನು ಮಾತ್ರ ನನಗೆ, ಅವರನ್ನು ನಾನು ಹೇಗೆ ಖುಷಿಯಲ್ಲಿರ್ತೇನೆ ಅದೇ ಥರ ಅವರು ಕೂಡ ಹ್ಯಾಪಿ ಮೈಂಡಲ್ಲಿ ಹ್ಯಾಪಿಯಾಗಿರಬೇಕು. ಅವರಿಗೆ ಯಾವುದು ಚೂರು ನೋವು ಬರಬಾರ್ದು. ನನ್ನ ಒಂದು ಇದರಿಂದ ಅವ್ರು ಖುಷಿಯಾಗಿರ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಪ್ಲೀಸ್ ಎಲ್ಲರೂ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವ್ಯೂಸ್ ಕೊಡಿ. ನನಗೆ ಜಾಸ್ತಿ ಜನ ವ್ಯೂ ಮಾಡುವ ಹಾಗೆ ನನ್ನ ವೀಡಿಯೋಸನ್ನು ರೀಚ್ ಮಾಡಿ, ಅಷ್ಟೇ ನಾನು ಹೇಳ್ತೇನೆ. ಮತ್ತು ನನ್ನ ತಾಯಿಗೆ ಪ್ರೇ ಮಾಡಿ, ನನ್ನ ತಮ್ಮನಿಗೂ ಪ್ರೇ ಮಾಡಿ. ಅವರು ಇಬ್ಬರು ಕೂಡ, ನನ್ನ ತಮ್ಮನು ಕೂಡ ನನ್ನ ತಾಯಿಗೆ ದುಡಿದು ಕೊಡುವ ಹಾಗೆ ಅವನ ಒಂದು ಮೈಂಡ್ ಬೆಳವಣಿಗೆ ಆಗಲಿ ಅಂತೇಳಿ ಅವನಿಗೆ ಕೂಡ ಪ್ರೇ ಮಾಡಿ. ಮತ್ತೆ ಹಾಗೆ ನನ್ನ ತಾಯಿ ಅಲ್ಹಮ್ದುಲಿಲ್ಲಾ ಇವಾಗ ಹುಷಾರಿದ್ದಾರೆ. ಪೋಡಿ ಪೋಂಡೆ ಚೆನ್ನಲ್ಲೇ ಎವಡ ಪೋಂಡೆ. ಹಾಗೆ ನನ್ನ ಫೇಸಲ್ಲಿ ಫುಲ್ ನಿಮಗೆ ನೀರು ತೋರ್ತಾ ಇರ್ಬೋದು. ಇದು ನಾನು ಸನ್ಸ್ಕ್ರೀನ್ ಹಾಕಿದ್ದೆಲ್ಲ. ಪೂರಿತರ ಮುಟ್ಟಕ್ಕೆ ಪೋಂಡ ಬೇಡ, ಪೂರಿತ ಪೊಯ್ರದು ಎಲ್ಲ ಪೊಯ್ಡರಿ ಪುಚ್ಚೆ ಹೋಗ್ತೀರ ಪರ್ತ್. ಸೊ ಸನ್ಸ್ಕ್ರೀನ್ ಹಾಕಿದ್ದೇನೆ ಗೈಸ್. ಹಾಗಾಗಿ ಫುಲ್ಲು ಬೆವರ್ತಾ ಉಂಟು, ಫೇಸ್ ಎಲ್ಲ ಚಂಡಿ ಆಗ್ತಾ ಉಂಟು ಅಷ್ಟೇ, ಮತ್ತೆಂತ ಇಲ್ಲ. ನೋಡಿ ಅವಳ ಹತ್ತಿರ ಯಾಕೆ ಮಧ್ಯಾಹ್ನ ಹೊತ್ತಿಗೆ ABCD ಎಲ್ದು ಆಟ್ರೆ ABCD ಎಲ್ದು ಆಟಲ್ಲ ಅಂತೆ ಈ ವಿಡಿಯೋ ಮಾಡುವಾಗ. ಇಲ್ಲಾಂದ್ರೆ ಸತ್ಯ ಹೇಳ್ತೇನೆ ಗೈಸ್, ಅವಳಾಗಿ ಬರುವುದೇ ಇಲ್ಲ. ನಾನೇ ಕರೆದು ಕೂತ್ಕೊಳ್ಳಿಸ್ಬೇಕು. ಇವಾಗ ವಿಡಿಯೋ ಮಾಡ್ತಾ ಇದ್ದೇನಂತ ಹೇಳಿ ನೋಡಿ ಅಂತ ಮಕ್ಕಳೆಲ್ಲ ಎಷ್ಟು ಇದು ನೋಡಿ, ವಿಡಿಯೋ ಮಾಡ್ತಿದ್ದೇನಂತ ABCD ಬರೀಸ್ ಅಂತ ಹೇಳ್ತಿದ್ದಾಳೆ. ಎಷ್ಟು ಬರೀತಾಳೆ ಅಂತ ಹೇಳಿ ಎಣಿಸ್ಬೇಕು ಎಲ್ಲ. ABCD ಅಂತೆ.
ಹಾಗೆ ಗೈಸ್ ನಾನು ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಅದು ನನಗೆ ಯಾಕೋ ಒಂದು ಗೊತ್ತಿಲ್ಲ, ಇದಾದ್ರೆ ಒಳ್ಳೆ ಉಂಟು ಸನ್ಸ್ಕ್ರೀನ್, ಖುಷಿ ಆಗ್ತದೆ ಈ ಥರ ಬೆವರುದು. ಈಗ ನಾನು ಇಲ್ಲಿ ಫ್ಯಾನ್ ಎಲ್ಲ ನಿಂತ್ಕೊಂಡಿದ್ದೇನಲ್ಲ ಹಾಗೆ, ಆದರೆ ಸನ್ಸ್ಕ್ರೀನ್ ಮಾತ್ರ ಸೂಪರ್ ಉಂಟು ಇದು. ನಾನು ಮಾತ್ರ ರೇಟ್ ಇಷ್ಟು ಸಣ್ಣ ಟ್ಯೂಬು ಇಷ್ಟೇ ಇರಬೇಕು, ಮೇ ಬಿ ಇಷ್ಟೇ ಸಣ್ಣ ಟ್ಯೂಬು, ರೇಟ್ ಸ್ವಲ್ಪ ಜಾಸ್ತಿ ಇದೆ, ಆದರೆ ಓಕೆ ಒಳ್ಳೆ ಉಂಟಲ್ಲ, ಒಳ್ಳೆ ಇದ್ರೆ ರೇಟ್ ಜಾಸ್ತಿ ಕೊಟ್ಟರೆ ಏನು. ಬಟ್ ಫಸ್ಟಿಗೆ ಹಾಕಿದ್ದೆ ಸನ್ಸ್ಕ್ರೀನ್, ಅದು ಕೂಡ ಚೆನ್ನಾಗಿದೆ ಆ ಸನ್ಸ್ಕ್ರೀನ್ ಚೆನ್ನಾಗಿದೆ, ಬಟ್ ನನಗೆ ಯಾಕೋ ಗೊತ್ತಿಲ್ಲ, ನನ್ನ ಸ್ಕಿನ್ ಸೆನ್ಸಿಟಿವ್ ಮತ್ತು ಆಯಿಲ್ ಮಿಕ್ಸ್ ಉಂಟಲ್ಲ, ಸೊ ಹಾಗೆ ಇರಬೇಕು ಮೇ ಬಿ. ಅದು ನನಗೆ ಸನ್ಸ್ಕ್ರೀನ್ ಯಾಕೋ ನನಗೆ ಫೇಸ್ಗೆ ಹಾಕಿದ ತಕ್ಷಣ ಹೆವಿ ಫೀಲ್ ಆಗೋದು, ಮತ್ತು ಏನೋ ಒಂಥರ ನನಗೆ ಇಡಿಸ್ಲೇ ಇಲ್ಲ ಇತ್ತು. ಬಟ್ ಈ ಸನ್ಸ್ಕ್ರೀನ್ ನನಗೆ ನಾನೊಂದು 3 ಡೇಸಿಂದ ಯೂಸ್ ಮಾಡ್ತಾ ಇದ್ದೇನೆ, ಮಾರ್ಷಲ್ಲ ತುಂಬಾ ಗುಡ್ ಫೀಲ್ ಆಗ್ತಾ ಉಂಟು, ಮತ್ತು ಹಾಕಿದ ತಕ್ಷಣ ಕೂಲಾಗಿ ಖುಷಿ ಆಗ್ತದೆ. ಅದೇ ಹೇಳೋದು, ಯಾವುದಾದ್ರೂ ಒಂದು ಪ್ರಾಡಕ್ಟ್ ಫಸ್ಟಿಗೆ ಒಂದ್ಸತಿ ಯೂಸ್ ಮಾಡಿ ಅದರದ್ದು ಇದು ನೋಡೋದಲ್ಲ, ಸ್ವಲ್ಪ ದಿವಸ ಯೂಸ್ ಮಾಡಬೇಕು. ಬಟ್ ನಾನು ತುಂಬ ದಿವಸ ಯೂಸ್ ಮಾಡಿದೆ, ಅರ್ಧ ನಾನು ಸನ್ಸ್ಕ್ರೀನ್ ಅದು ಖಾಲಿ ಮಾಡಿದೆ. ಬಟ್ ನನಗೆ ಮತ್ತೆ ಯಾಕೋ ಮನಸ್ಸು ಸಮಾಧಾನ ಇರಲಿಲ್ಲ ಅಂತೇಳಿ ಮತ್ತೆ ಇದು ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಖುಷಿ ಆಗ್ತದೆ, ಇದು ಚೆನ್ನಾಗಿದೆ. ನೋಡುವ ಇದರದ್ದು ಏನಂತ, ಇವಾಗ 3 ಡೇಸ್ ಆಯ್ತಲ್ಲ, ಇನ್ನೊಂದು 1 ವೀಕ್ ಯೂಸ್ ಮಾಡಿ ನೋಡುವ. ಓಕೆ, ಮತ್ತೆ ಗೈಸ್ ತುಂಬ ಜನ ಹೇಳ್ತಿದ್ರು ಸ್ಕಿನ್ ಕೇರ್ ವಿಷಯದಲ್ಲಿ ಆಗಲಿ, ಮೇಕಪ್ ಟ್ಯೂಟೋರಿಯಲ್ ಆಗಲಿ ಎಲ್ಲ ಮಾಡಿ ವಿಡಿಯೋಸ್, ಮತ್ತೆ ಡೇ ಇನ್ ಮೈ ಲೈಫ್ ಆ ಥರ ಎಲ್ಲ ಮಾಡಿ ಅಂತ. ಇನ್ಶಾಲ್ಲ ಮಾಡ್ತೇನೆ ಶ್ಯೂರ್. ಬಟ್ ಗೈಸ್ ಇವತ್ತಿನ ವಿಷಯನೇ ಮರೆತು ಮತ್ತೆ ಯಾಕೆ ಎಷ್ಟೆಲ್ಲ ಮಾತಾಡ್ತಾ ಹೋಗ್ತಾ ಇದ್ದೇನೆ. ಹಾಗೆ ಗೈಸ್ ನನಗೆ ಒಂದು ತುಂಬ ದಿವಸದಿಂದ ನನ್ನ ಒಂದು ಯೂಟ್ಯೂಬಲ್ಲಿ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದಿದ್ರು, ತುಂಬ ದಿನದಿಂದ ನಾನು ನೋಡ್ತಾ ಇದ್ದೆ, ನಂಬರ್ ಪ್ಲೀಸ್ ಅಂತ ಹೇಳಿಲ್ಲ. ಫೈನಲಿ ನನಗೆ ಇನ್ಸ್ಟಾದಲ್ಲಿ ಅವರು ಇನ್ಸ್ಟಾ ID ಕ್ರಿಯೇಟ್ ಮಾಡಿ ಮೆಸೇಜ್ ಕೂಡ ಮಾಡಿ ನನಗೆ ತುಂಬಾ ಖುಷಿ ಆಯಿತು. ಏನಂತ ಹೇಳಿದರೆ, ಅವರು ನನಗೆ ಏನೋ ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕಂತ ಅನಿಸ್ತಿದ್ದಾರೆ, ಬಟ್ ನನಗೆ ಅದು ಇಷ್ಟ ಇಲ್ಲ ಇತ್ತು ತಗೊಳ್ಳಿಕ್ಕೆ. ಬಟ್ ಅವ್ರು ಹೇಳಿದ್ರು ಆ ಥರದ್ದು ಏನೂ ಇಲ್ಲ, ಸ್ಮಾಲ್ ಗಿಫ್ಟ್ ಪ್ಲೀಸ್ ತಗೊಳ್ಳಿ, ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಮತ್ತೆ ತುಂಬಾ ಇದು ಮಾಡಿದ್ರು, ರಿಕ್ವೆಸ್ಟ್ ಮಾಡಿ ತುಂಬ ಮೆಸೇಜ್ ಎಲ್ಲ ಹಾಕಿದ್ಮೇಲೆ ನನಗೆ ಮತ್ತೆ ಓಕೆ ಅಂತ ಅನಿಸ್ತು. ಫೈನಲಿ ಅದು ಏನು ಅಂತ ಗೊತ್ತಿಲ್ಲ, 10K ಸಬ್ಸ್ಕ್ರೈಬರ್ಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ನಾನೆಂತ ಅಂತ ಅನಿಸಿ ಕೇಕ್ ಏನಾದರೂ ಇರ್ಬೋದು ಮೇ ಬಿ ನನ್ನ ಒಂದು ಮನಸ್ಸಲ್ಲಿ. ನೋಡುವ ಇನ್ಶಾಲ್ಲ, ಅದು ನೋಡುವ ಏನಾಗ್ತದೆ ಅಂತೇಳಿ. ಇವತ್ತು ಬರ್ಬೋದು, ನೋಡುವ, ಬಂದರೆ ನಾನು ಅದನ್ನು ವಿಡಿಯೋದಲ್ಲಿ ಹಾಕ್ತೇನೆ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ, ಮತ್ತು ನೀವು ಕೂಡ ನನಗೆ ಹಾಗೆ ಸಪೋರ್ಟ್ ಮಾಡಿ. ನನಗೆ ಏನು ಕೊಡೋದು ನನಗೆ ಇಷ್ಟನೇ ಇಲ್ಲ, ನನ್ನಿಂದ ಆದಷ್ಟು ನಾನು ಸಹಾಯ ಮಾಡ್ತೇನೆ ಹೊರತು ನಾನು ಯಾರಿಂದನೂ ಏನು ಬಯಸುವುದಿಲ್ಲ. ಆದರೆ ನಾನು ಒಂದೇ ಕೇಳೋದು, ನನಗೆ ಪ್ರೀತಿಯಿಂದ ಸಪೋರ್ಟ್ ಮಾಡಿ ನನ್ನ ಒಂದು ಐಡಿಯನ್ನು ಮೇಲಕ್ಕೆ ತಗೊಂಡು ಹೋಗಿ ಅಂತೇಳಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಹೊರತು ಬೇರೆ ನನಗೆ ಯಾವುದೇ ಬೇಡ. ನನಗೆ ಪ್ರೀತಿಯಿಂದ ಇದ್ರೆ ಸಾಕು, ಎಲ್ಲರೂ ಕೂಡ ಅಷ್ಟೇ ನನ್ನ ಒಂದು ಆಸೆ, ಯಾರಿಗೂ ದ್ವೇಷ ಬೇಡ, ಏನೂ ಬೇಡ. ಸೊ ಹಾಗೆ ಹೇಳ್ತಾ ಗೈಸ್, ಇವಾಗ ನನ್ನ ರೆಸಿಪೀಸ್ ಎಲ್ಲ ನೀವು ನೋಡ್ಕೊಂಡು ಬನ್ನಿ, ಆಮೇಲೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಓಕೆ, ಇದೆಂತ ಸ್ಟೈಲ್ ಚಟ್ ಇಟ್ರಿ ಚಂಜು? ಹಾಗೆ ಗೈಸ್ ಇಲ್ಲಿ ನಾನು ಚಿಕನೆಲ್ಲ ವಾಶ್ ಮಾಡಿ ಸ್ವಲ್ಪ ಮಣ್ಣೆಲ್ಲ ಹಾಕಿ ಇಟ್ಟಿದ್ದೇನೆ, ಮತ್ತು ಎಟ್ಟಿ ಕೂಡ ಹಾಗೆ ಕ್ಲೀನ್ ಮಾಡಲಿಕ್ಕೆ ಅಂತ ಇಟ್ಟಿದ್ದೇನೆ ಗೈಸ್. ಇದು 1 kg ಎಟ್ಟಿ. ಹಾಗೆ ಇಲ್ಲಿ ನೋಡಿ ಕುಕ್ಕರು ನೀರೆಲ್ಲ ಡ್ರೈ ಆಗ್ತಾ ಉಂಟು. ನೀರೆಲ್ಲ ಡ್ರೈ ಆದಮೇಲೆ ನಾವು ಇದಕ್ಕೆ ಆಯಿಲ್ ಹಾಕ್ತಾ ಇದ್ದೇನೆ ಗೈಸ್. ಆಯಿಲ್ ಹಾಕಿ ಆದಮೇಲೆ 2 ಬೈ ಲೀವ್ಸ್ ಮತ್ತು ಚಕ್ಕೆ, ಏಲಕ್ಕಿ ಮತ್ತು ಲವಂಗ ಸ್ವಲ್ಪ ನನಗೆ ಜಾಸ್ತಿ ಎಲ್ಲ ಹಾಕಬಾರ್ದು, ಸೊ ಸ್ವಲ್ಪ. ಆಮೇಲೆ ಒಂದು ದೊಡ್ಡ ಈರುಳ್ಳಿ ಚೆನ್ನಾಗಿ ಈ ಥರ ಹಾಕಿ ಫ್ರೈ ಮಾಡಬೇಕು ಗೈಸ್. ಅದು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಒಂದು ಟೊಮೆಟೊ ಮತ್ತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕಿದ್ದು, ಯಾಕಂತೇಳಿದರೆ ಮತ್ತೆ ನೀರೆಲ್ಲ ಹಾಕಿದ್ಮೇಲೆ ನೋಡಿ ಹಾಕ್ತೇನೆ ಅಂತ ಹೇಳಿ. ಇವಾಗ ಇಷ್ಟು ಚೆನ್ನಾಗಿ ಬಾಯ್ಲ್ ಆಯಿತಾ, ಬಾಯ್ಲ್ ಆದಮೇಲೆ ನಾವು ಅದಕ್ಕೆ ಚಿಕನ್ ವಾಶ್ ಮಾಡಿ ಹಾಕಬೇಕು. ಹಾಕಿ ಆದಮೇಲೆ ಉಂಟಲ್ಲ ಗೈಸ್, ನಾವು ಅದಕ್ಕೆ ಬೇಕಾದ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಬೇಕು. ಫಸ್ಟಿಗೆ ಮഞ്ഞൾ ಅಂದರೆ ಟರ್ಮರಿಕ್ ಪೌಡರ್, ಆಮೇಲೆ ಗೈಸ್ ಕೊರಿಯಾಂಡರ್ ಪೌಡರ್, ಕೊತ್ತಂಬರಿ ಪುಡಿ, ಆಮೇಲೆ ನಾವು ಅದಕ್ಕೆ ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಉಂಟಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಅದು ಹಾಕಬೇಕು. ಆ ಇಂಜಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕಿದರೂ ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಪೇಸ್ಟ್ ಹಾಕಿದರೂ ಓಕೆ, ಇದು ಹೋಮ್ ಮೇಡ್ ಪೇಸ್ಟ್, ಸೊ ಟೇಸ್ಟ್ ಆಗುತ್ತೆ. ಓಕೆ, ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಆದಮೇಲೆ ನಾವು ಗ್ರೈಂಡ್ ಮಾಡಿಟ್ಟಂತಹ ಪಾಲಕ್ ಸೊಪ್ಪು ಮತ್ತು ಕೊರಿಯಾಂಡರ್ ಸೊಪ್ಪು ಮತ್ತು 1 ಹಸಿಮೆಣಸು, ಇದಕ್ಕೆ 2 ಹಾಕಿದ್ದೇನೆ. 2 ಹಸಿಮೆಣಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪಾಲಕ್ ಸೊಪ್ಪು ಬಾಯ್ಲ್ ಮಾಡಿ ಅದಕ್ಕೆ ತಣ್ಣೀರು ಹಾಕಿ ಸ್ಟ್ರೈನ್ ಮಾಡಬೇಕು. ಆವಾಗ ಚೆನ್ನಾಗಿ ಕಲರ್ ಹಾಗೆ ಇರುತ್ತೆ ಹಸಿರಾಗಿ, ಸೊ ಹಾಗೆ. ಓಕೆ, ಹಾಗೆ ಗೈಸ್ ಮತ್ತೆ ನಾನು ಗೀ ರೈಸ್, ರೈಸೆಲ್ಲ ವಾಶ್ ಮಾಡಿ ಮತ್ತು
ಎಲ್ಲ ಹಾಕಿ ಇವಾಗ ಕುಕ್ಕರಲ್ಲಿ ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೇನೆ ಗೈಸ್. ಓಕೆ, ಇನ್ನು ಇದು ಒಂದು ವಿಸಿಲ್ ಹೋಗಲಿ ಆಯಿತಾ. ಹಾಗೆ ಗೈಸ್ ಇಲ್ಲಿ ಕಂಪ್ಲೀಟಾಗಿ ವಿಸಿಲೆಲ್ಲ ಹೋಯಿತು. ಹಾಗೆ ಕಂಪ್ಲೀಟಾಗಿ ಹೋದ್ಮೇಲೆ ಈ ಥರ ಮೇಲೆ ಮಾಡಿನೇ ನೋಡಿಬಿಟ್ಟು ನಾವು ಕುಕ್ಕರಿದು ಬಾಯಿ ಓಪನ್ ಮಾಡಬೇಕು. ಬಾಯಿ ಮೀನ್ಸ್ ಮುಚ್ಚಳ ಓಪನ್ ಮಾಡಬೇಕು. ಓಕೆ, ಆಮೇಲೆ ಇಲ್ಲಿ ನೋಡಿ ಅಂತೆ ಗೈಸ್ ಎಷ್ಟು ಘಮ ಘಮ ಆಗಿ ಮಸಾಲೆ ಒಂದು ಸೈಡ್ ಹೋಗಿ ಕುತ್ಕೊಂಡಿದೆ. ಆ ಮಸಾಲೆ ಕುತ್ಕೊಂಡಿದ್ದ ಮಸಾಲೆಯನ್ನು ಚೆನ್ನಾಗಿ ಹಿಂಗೆ ಮಾಡಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಈಗ ಬೆಚ್ಚೆ ಇರುವಾಗ ಸ್ವಲ್ಪ ನಮಗೆ ಒಂಥರ ಅಂಟು ಟೈಪಲ್ಲಿ ತೋರ್ತದೆ. ಮತ್ತು ಸ್ವಲ್ಪ ತಣ್ಣಗಾದ್ಮೇಲೆ ಅದು ಫುಲ್ ಬಿಡು ಆಗುತ್ತೆ ಗೈಸ್. ಎಂಥ ಟೇಸ್ಟ್ ಆಗುತ್ತೆ ಅಂತ ಹೇಳಿದರೆ ಫಸ್ಟಿಗೆ ನೀವು ಎಂತ ಚೆಕ್ ಮಾಡ್ಕೊಳ್ಳಿ ಆಯಿತಾ, ಉಪ್ಪೆಲ್ಲ ಸರಿ ಇದ್ರೇ ಒಳ್ಳೆ ಟೇಸ್ಟ್ ಆಗುತ್ತೆ. ಮತ್ತು ನಿಮ್ಮ ಹತ್ರ ಏನಾದರೂ ಈ ಚಿಕನ್ ಮಸಾಲ ಏನಾದರೂ ಇದ್ದರೆ ಅದು ಹಾಕಿ 1 ಟೇಬಲ್ ಸ್ಪೂನ್, ಮತ್ತು ಟೇಸ್ಟ್ ಆಗುತ್ತೆ. ಓಕೆ, ಮತ್ತು ಗೈಸ್ ಇದಂತೂ ಸೂಪರ್ ಟೇಸ್ಟಿಯಾಗಿತ್ತು, ಯಮ್ಮಿ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಸ್ಪೆಷಲಿ. ಹಾಗೆ ಇನ್ನೊಂದು ಸತಿ ಕೂಡ ಮಾಡಬೇಕು ಅಂತ ಇದ್ದೇನೆ, ಇನ್ಶಾಲ್ಲ ಮಾಡಬೇಕು. ಮತ್ತು ಇದು ನಾನು ಸ್ವಲ್ಪ ಚಿಕನ್ ಪಾಲಕ್ ಗ್ರೇವಿ ಮಾಡಿದ್ದೆ. ಡಿಯರ್ ಶಂಜಾ ಮಾಸಲ್ಲ ಗೈಸ್ ಇಲ್ಲಿ ನೋಡಿ, ಇವತ್ತು ಇದು ಪಾಲಕ್ ಸುಕ್ಕ ರಾತ್ರಿ ಮಾಡಿದ್ದು. ಇದು ನಾನು ಇವಾಗ ಪಾಲಕ್ ರೈಸ್ ಮಾಡಿದ್ದು ಗೈಸ್, ಚಿಕನ್ ಪಾಲಕ್ ರೈಸ್. ಹಾಗೆ ಇಲ್ಲಿ ನೋಡಿ ಸಲ್ಮಾನ್ ಅವರು, ನಾನು ಎಟ್ಟಿ ಎಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಗೈಸ್, ಮಾಡಲಿಲ್ಲ, ನನಗೆ ಬಚ್ಚಿತ್ತು ಲಾಸ್ಟಿಗೆ. ಅದಕ್ಕೆ ರಾತ್ರಿಗೆ ಮಾಡ್ತೇನೆ ಅಂತ ಹೇಳಿ ಇಟ್ಟಿದ್ದೇನೆ. ಗೀ ರೋಸ್ಟ್ ಮತ್ತೆ ಬ್ರೋಸ್ಟೆಡ್ ಮಾಡಬೇಕು ಗೈಸ್. ಎಟ್ಟಿ ಒಳ್ಳೆ ಉಂಟು, ದೊಡ್ಡ ಎಟ್ಟಿ. ಹಾಗೆ ಸಲ್ಮಾನ್ ಅವರು ಇವಾಗ ಟೇಸ್ಟ್ ನೋಡಿ ಹೇಳ್ತಾರೆ. ಹಾಗೆ ಇಲ್ಲಿ ನೋಡಿ ಸಲ್ಮಾನ್ ಅವರು ಗೈಸ್, ಅದು ಇವರು ಈ ಕಡೆ ಕುತ್ಕೊಂಡಿದ್ದಾರಲ್ಲ ಗೈಸ್, ಹಾಗಾಗಿ ನಿಮ್ಗೆ ಸ್ವಲ್ಪ ಅವರ ಫೇಸ್ ಡಲ್ ತೋರ್ತಾ ಉಂಟು. ಸೂಪರ್ ಶಾಂಜಾ ಒಂದು ಬೈಟ್. ಬಿಸ್ಮಿಲ್ಲಾ. ಸೂಪರ್ ಚೆನ್ನಾಗಿದೆ. ಪಾಲಕ್ ಒಳ್ಳೆ ಎಂತ ಹೇಳ್ತಾರೆ ಫ್ಲೇವರ್. ಬಿಸಿ ನಾವು ಖುಷಿ ಆಗುತ್ತೆ. ಬಾಯ್. ಮತ್ತೆ ಇದು ನಮ್ದು ಇವತ್ತು ಮಾಡಿದ್ದು ಯಾವ್ದಕ್ಕೆ ಗೊತ್ತುಂಟಲ್ಲ? ಇವತ್ತು ನಮ್ಮ ಚಾನಲ್ದು 10K ಸಬ್ಸ್ಕ್ರೈಬರ್ ಆಯಿತು. ಹಾಗಾಗಿ ಆ ಖುಷಿಯಲ್ಲಿ ಇವತ್ತು ಪಾಲಕ್ಕೆಲ್ಲ ಫುಲ್ ಪಾಲಕ್. ಮತ್ತೆ ಇದೇ ತರ ಸಪೋರ್ಟ್ ಮಾಡಿ, ಎಲ್ಲರಿಗೆ ಶೇರ್ ಮಾಡಿ, ಮತ್ತೆ ಇನ್ನಷ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್. ಹಲೋ ಗೈಸ್ ಎಲ್ಲ ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲಾ ಗೈಸ್, ನಾನು ಗುಡ್ ಗೈಸ್. ಏನ್ ವಿಷಯ ಅಂತ ಹೇಳಿದ್ರೆ, ನಾನು ಚಿಕನ್ದು ರೈಸ್ ಮತ್ತೆ ಪಾಲಕ್ ಸುಕ್ಕ ಮಾಡಿದ್ದೆ ಅಲ್ಲ, ಚಿಕನ್ ಪಾಲಕ್ ಸುಕ್ಕ ಮತ್ತೆ ಚಿಕನ್ ರೈಸ್. ಸೊ ಚಿಕನ್ ಪಾಲಕ್ ರೈಸ್. ಸೊ ಇವಾಗ ನಾನು ಅದು ಟೇಸ್ಟ್ ನೋಡ್ತೇನೆ ಊಟ ಮಾಡಿ. ಓಕೆ, ಸಲ್ಮಾನ್ ಅವರು ಆಲ್ರೆಡಿ ನೋಡಿದಾರೆ, ನೀವು ನೋಡಿರ್ಬೋದು ವಿಡಿಯೋ. ಹಾಗೆ ನಾನು ಕೂಡ ಇವಾಗ ನೋಡ್ತೇನೆ ಗೈಸ್. ಫಸ್ಟಿಗೆ ಹಿಂಗೆ ಮಾಡಿ ರೈಸ್ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಹಿಂಗೆ 1 ಪೀಸ್ ಚಿಕನ್ ಇಟ್ಕೊಂಡು ಹಿಂಗೆ, ಆಮೇಲೆ ಒಂದು ಸಣ್ಣ ಇದು ಎಂತ ಮುಳ್ಳುಂಟು ಸಣ್ಣ ಪೀಸ್ ಚಿಕನ್ದು ಪಾಲಕ್ ಚಿಕನ್ ಸುಕ್ಕ ಹಿಂಗೆ ಇಟ್ಕೊಂಡು ಉಂಟಲ್ಲ. ಬಿಸ್ಮಿಲ್ಲಾ. ಅದರದ್ದು ಒಂದು ಫ್ಲೇವರ್ ಎಲ್ಲ ವಾವ್, ಸೂಪರ್ ಆಗಿದೆ. ಬೆಚ್ಚ ತಿನ್ಲಿಕ್ಕಂತೂ ಚೆನ್ನಾಗಾಗುತ್ತೆ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ನನ್ನ ಫೇವ್ರೆಟ್, ನಿಮ್ಗೆ ಕೂಡ ಇಷ್ಟವಾದ್ರೆ ಕಮೆಂಟ್ಸ್ ಮಾಡಿ ಗೈಸ್. ಇನ್ನು ಹೇಳಿ ಎಂತ ಮೆಂಟಲ್ ತರ ಮಾಡ್ತೀಯ ಅಂತ ಹೇಳಿ ಗೈಸ್. ಹಾಗೆಂತ ಇಲ್ಲ, ನಾರ್ಮಲ್ ಆಗಿರ್ತಾರೆ ಹಾಗೆ ನಾನು ಬಿಹೇವ್ ಮಾಡ್ತೀನಿ. ಸೊ ಅದು ನಿಮ್ಗೆ ವಿಡಿಯೋದಲ್ಲಿ ಹಾಗೆ ತೋರ್ಬೋದು. ಬಟ್ ನನಗೆ ವಿಡಿಯೋ ಕ್ಯಾಮ್ ಆನ್ ಆಗಿದೆ ಅಂತ ಹೇಳಿ ಸ್ಟೈಲ್ ಮಾಡ್ಲಿಕ್ಕೆಲ್ಲ ಗೊತ್ತಿಲ್ಲ. ಸೊ ನಾನು ಹೇಗೆ ಇರ್ತೀನಿ ಹಾಗೆ ಮಾಡುದು. ಸೊ ಗೈಸ್, ಎಲ್ಲರಿಗೂ ಇಷ್ಟವಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ನೋಡಿ ಎಂತ ಶಾಂಜನ್ ನೋಡಿ.
ಹಾಗೆ ಗೈಸ್ ಇಲ್ಲಿ ನಾನು ಈ ಎಟ್ಟಿ ಎಲ್ಲ ನಾನು ಉಂಟಲ್ಲ ಬ್ರೋಸ್ಟೆಡ್ ಮಾಡಬೇಕಂತೇಳಿ ವಾಶ್ ಎಲ್ಲ ಮಾಡಿ ಇಟ್ಟಿದ್ದೆ. ಮತ್ತು ವಾಪಸ್ ನಾನು ಇವಾಗ ನೀರಿಗೆ ಹಾಕಿಟ್ಟಿದ್ದೇನೆ. ಇದು ಫ್ರಿಜ್ಜಲ್ಲಿತ್ತು. ಸೊ ಇದು ಇವಾಗ ಸಲ್ಮಾನ್ ಅವರು ಫ್ರೈ ಮಾಡು ಅಂತ ಹೇಳಿದರು ಸ್ವಲ್ಪ, ಮತ್ತು ಸ್ವಲ್ಪ ಗೀ ರೋಸ್ಟ್ ಮಾಡು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನೋಡಿ ಇದು ಸ್ವಲ್ಪ ನಾನು ಫ್ರೈ ಮಾಡಿದೆ, ನಮಗೆ ಸ್ವಲ್ಪ ಫ್ರೈ ಮಾಡಿದ್ದು. ಹಾಗೆ ಇದರಲ್ಲಿ ಸ್ವಲ್ಪ ತಿಂದು ಕೂಡ ಆಗಿದೆ. ಈಗ ಜಸ್ಟ್ ವೀಡಿಯೋ ತೆಗಿಲಿಕ್ಕಂತ ತೋರಿಸಿದ್ದು. ಇದು ತುಂಬಾ ನನಗೆ ಇಷ್ಟ ಗೈಸ್, ಈ ಥರ ಎಟ್ಟಿಲ್ಲ ತುಂಬಾ ನನ್ನ ಫೇವ್ರೆಟ್. ಹಾಗೆ ಗೈಸ್ ಅದರ ನಡುವಲ್ಲಿ ನಾನೊಂದು ಫೇಸ್ ಪ್ಯಾಕ್ ಮಾಡು ಅಂತೇಳಿ ಇಲ್ಲಿ ನಾನು ಬಾಯ್ಲ್ ಮಾಡ್ತಾ ಇದ್ದೇನೆ. ಇದು ಏನಂತ ಸ್ವಲ್ಪ ತುಂಬ ಜನರಿಗೆ ಗೊತ್ತಿದೆ, ತುಂಬ ಜನರಿಗೆ ಗೊತ್ತಿಲ್ಲ. ಇನ್ಶಾಲ್ಲ ನಾನು ನೆಕ್ಸ್ಟ್ ರೆಸಿಪಿಯಲ್ಲಿ ಹಾಕ್ತೇನೆ. ಹಾಗೆ ಗೈಸ್ ನನಗೆ ಸಡನ್ಲಿ ಒಂದು ಕಾಲ್ ಬಂತು. ಹೊರಗೆ ಒಂದು ನೋಡುವಾಗ ಇದೊಂದು ಐಟಮ್ಸ್ ಬಂದಿತ್ತು ಗೈಸ್. ನೋಡುವಾಗ ರಿಬ್ಬನ್ ಬಲೂನ್ಸ್, ಇದು ಕೇಕು. ಹಾಗೆ ನನಗೆ ತುಂಬಾ ಖುಷಿ ಆಯಿತು. ಹಾಗೆ ನಾನು ತಗೊಂಡು ಒಳಗೆ ಬಂದೆ. ನಾನು ಶಂಜನಿಗೂ ಕೂಡ ಊಟ ಮಾಡಿಸ್ತಾ ಇದ್ದೆ, ನಾನು ಕೂಡ ಊಟ ಮಾಡ್ತಾ ಇದ್ದೆ ಗೈಸ್ ನೋಡಿ. ಹಾಗೆ ಮತ್ತೆ ಅದನ್ನು ನೋಡಿ ಖುಷಿ ಆಯಿತು. ಫ್ರಿಜ್ಜಲ್ಲಿ ತೆಗೆದಿಟ್ಟಿದ್ದೆ. ಸಲ್ಮಾನ್ ಅವ್ರು ಬಂದ ಮೇಲೆ ಕಟ್ ಮಾಡುವ ಅಂತೇಳಿ ಹೊರಟಿದ್ದೆ ಗೈಸ್ ನೋಡಿ. ಫೈನಲಿ ಥ್ಯಾಂಕ್ ಯು ಸೋ ಮಚ್, ತುಂಬಾ ಇಷ್ಟವಾಯಿತು. ಸಬ್ಸ್ಕ್ರೈಬರ್ ಒಬ್ಬರು ಕಳಿಸಿದ್ದು ನನಗೆ ನೋಡಿ ಅಂತೆ ಗೈಸ್, ಮಾಶಾಲ್ಲ. ಥ್ಯಾಂಕ್ ಯು ಸೋ ಮಚ್ ಐಫಾ. ಚೆನ್ನಾಗಿದೆ. ಥ್ಯಾಂಕ್ ಯು. ಗೈಸ್ ನೀವು ಇಲ್ಲಿ ಶಂಜನನ್ನು ನೋಡಿಸಂತೆ ಕಾಲಿಗೆ ಸಾಕ್ಸ್ ಎಲ್ಲ ಹಾಕಿ ಕುತ್ಕೊಂಡಿದ್ದಾಳೆ ಗೈಸ್. ಎಷ್ಟು ಬೇಗ ರೆಡಿಯಾಗಿ ಅವಳೆ ಕುತ್ಕೊಂಡಿದ್ದಾಳೆ ಅಂತ ನೀವು ನೋಡಿ ಅಂತ ನನಗೇನೆ ನಗಡಿ ಸಾಕಾಯಿತು ಗೈಸ್. ಫೈನಲಿ ಆಯಿತು ಸೆಲೆಬ್ರೇಷನ್. ಇವತ್ತು ನೀವು ಮ್ಯಾಚಲ್ಲಿ ವಿನ್ ಆಗಿ ಬಂದಿದ್ದಂತೆ. ಎಂತ ಮಾರೆ, ಎಷ್ಟು ದಿವಸದ ಮೇಲೆ ಇವತ್ತು ವಿನ್ ಆಗಿದಲ್ಲ. ಆಡ್ಲಿಕ್ಕೆ ಹೋಗುದಿಲ್ಲ, ಇಷ್ಟು ದಿವಸದ ನಂತರ ಹೋಗಿದ್ದು. ಅದು ಹೌದಲ್ಲ, ಮಾಶಾಲ್ಲ. ಅಲ್ಲ ಫಸ್ಟ್ ನೀವು ಆವಾಗ ನಾನು ಮದುವೆ ಆದ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ವಿನ್ ಆಗಿ ಬರ್ತಾ ಇದ್ದಿದ್ರಲ್ಲ, ಅದ್ರ ಮೇಲೆ ಇವಾಗ ಲಾಂಗ್ ಟೈಮ್ ಬ್ಯಾಕ್ ಇವಾಗ ಹೋಗಿದ್ದಲ್ಲ. ಕಂಗ್ರ್ಯಾಚುಲೇಷನ್. ಶಂಜ ಡ್ಯಾಡಿಗೆ ಥ್ಯಾಂಕ್ ಯು ಚಲ್. ಸಾರಿ, ಕಂಗ್ರ್ಯಾಚುಲೇಷನ್ ಚಲ್. ಕಂಗಸ್ ಅಲ್ಲ ಇದು, ಕಂಗಸ್ಲ. ಥ್ಯಾಂಕ್ ಯು ಲಿ ಬಂಗಾರ ಕಟ್ಟೆ. ಚಪ್ಪಲಾರ ಇಟ್ರು ರಾಣಿ ಅಮ್ಮಿರು. ಹಾಗೆ ಎಂತ ಪ್ರೈಸ್ ಏನಿಲ್ಲ, ಎಲ್ಲ ಅಲ್ಲಿ ಪ್ರೈಸ್. ನೀವು ಫೋಟೋ ತಗೊಂಡು ಬಂದಿದ್ದೀರಾ? ನಮ್ಮ ಮೊಬೈಲ್ ಅಲ್ಲಿ ಆಗಲಿಲ್ಲ, ಮತ್ತೆ ಫ್ರೆಂಡ್ ಮೊಬೈಲ್ ಅಲ್ಲಿ ಕಳಿಸ್ತಾರೆ. ಓ ಮೈ ಗಾಡ್, ಗುಡ್ನೆಸ್. ಮತ್ತೆ ಇವಾಗ ನಂದು 10K ಕೇಕ್ ಕಟ್ ಮಾಡಿ ಖುಷಿ ಆಯ್ತಾ? ಕಂಗ್ರಾಚುಲೇಷನ್ 10K ಸಬ್ಸ್ಕ್ರೈಬರ್. ಅದು ಅವರಿಗೆ ಥ್ಯಾಂಕ್ ಯು ಹೇಳಿ ಅಲ್ಲ ಪಾಪ. 10K ಸಬ್ಸ್ಕ್ರೈಬರ್, ಅದು ಕೇಕ್ ಕಳಿಸಿದವರಿಗೂ ಕೂಡ ತುಂಬಾ ಥ್ಯಾಂಕ್ ಯು. ಓಕೆ, ಹಲೋ ಗೈಸ್, ಎಲ್ಲ ಹೇಗಿದ್ರೆ? ಅಲ್ಹಮ್ದುಲಿಲ್ಲಾ, ಮಾಶಾಅಲ್ಲಾ. ಫೈನಲಿ ತುಂಬಾನೇ ಖುಷಿ ಆಗ್ತಾ ಉಂಟು. ಫಸ್ಟ್ 1K ಸಬ್ಸ್ಕ್ರೈಬರ್ ಆದಾಗ ನನ್ನ ಒಂದು ಫೇವ್ರೇಟ್ ಸಿಸ್ಟರ್ ಇನ್ ಲಾ ನನಗೆ ಕೇಕನ್ನು ಕಳಿಸಿದ್ಲು. ಫೇವ್ರೆಟ್ ಪರ್ಸನ್ ಅವಳು ಮತ್ತು ಅವಳ ಹಸ್ಬೆಂಡ್ ಸೇರಿ ನನಗೆ ಕಳಿಸಿದ್ರು. ಥ್ಯಾಂಕ್ ಯು ಸೋ ಮಚ್. ಅದೇ ಒಂದು ಜರ್ನಿ ನನ್ನ ಕಂಟಿನ್ಯೂ ಆಗಿ ನನಗೆ 10K ಸಬ್ಸ್ಕ್ರೈಬರ್ ಆದ ಖುಷಿಯಲ್ಲಿ ನಾನು ತುಂಬಾ ಅಂದರೆ ಖುಷಿಯಲ್ಲಿದ್ದೆ. ಬಟ್ ನಾನು ಎಣಿಸ್ಲಿಲ್ಲ ಇತ್ತು ನನಗೆ ಇವಾಗಲೂ ಕೂಡ ಕೇಕ್ ಬರ್ತದೆ ಅಂತೇಳಿ. ಬಟ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಹಾಗೆ ತುಂಬಾ ಖುಷಿ ಆಯಿತು, ಇಷ್ಟವೂ ಕೂಡ ಆಯಿತು, ಟೇಸ್ಟ್ ಕೂಡ ಇತ್ತು. ಹಾಗೆ ನಮಗೆ ತುಂಬಾ ಖುಷಿ ಫೀಲ್ ಆಯಿತು. ಸಲ್ಮಾನ್ ಅವ್ರು ಬರೋದು ವೆಯ್ಟ್ ಮಾಡ್ತಾ ಇದ್ದೆ ಕಟ್ ಮಾಡಲಿಕ್ಕೆ ಗೈಸ್. ನಿಜ ಅವ್ರು ಮ್ಯಾಚಿಗೆ ಹೋಗಿದ್ರು ಇವತ್ತು, ಮ್ಯಾಚಲ್ಲಿ ಕೂಡ ವಿನ್ ಆಗಿ ಬಂದರು ಮಾಶಾಅಲ್ಲಾ. ಹಾಗೆ ಗೈಸ್ ತುಂಬಾ ಖುಷಿ ಆಗ್ತಾ ಉಂಟು. ಹಾಗೆ ಇನ್ನೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಗೈಸ್ ಇನ್ನೂ ಒಳ್ಳೆ ವಿಷಯವನ್ನು ಶೇರ್ ಮಾಡ್ತೇನೆ. ಮತ್ತು ತುಂಬಾ ಖುಷಿಯಾಗಿ ಯಾವಾಗಲೂ ಇರಬೇಕು ಎಲ್ಲರೂ ಕೂಡ ಹಾಗೆ ಹೇಳುತ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಗೈಸ್. ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್, ಶೇರ್ ಮತ್ತು ಲೈಕ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್ ಆಲ್.